ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ನೀವು ಕನ್ನಡದಲ್ಲಿ ನಾಮಪದಗಳು ಅನ್ನೋದನ್ನು ಕಲ್ತಿರ್ತೀರಾ ಅಥವಾ ತಿಳ್ಕೊಂಡಿರ್ತೀರಾ. ಸೊ ಅದನ್ನೇ ನಾವು ಇಂಗ್ಲಿಷ್ನಲ್ಲಿ ನೌನ್ಸ್ ಅಂತ ಹೇಳ್ತೀವಿ. ನಾಮಪದಗಳು ಅಂದ ತಕ್ಷಣ ನಮ್ಮ ತಲೆಗೆ ಬರುವಂತದ್ದು ಹೆಸರು. ಕೇವಲ ಹೆಸರು ಮಾತ್ರ ನಾಮಪದ ಅಲ್ಲ, ಬದಲಾಗಿ ಬೇರೆ ಬೇರೆ ರೀತಿಯ ನಾಮಪದಗಳಿವೆ. ಅವುಗಳನ್ನೇ ನಾವು ಇವತ್ತಿನ ಕ್ಲಾಸ್ನಲ್ಲಿ ತಿಳ್ಕೊಳ್ಳೋಣ. ನೌನ್ಸ್, ಡಿಫ್ರೆಂಟ್ ಕೈಂಡ್ಸ್ ಆಫ್ ನೌನ್ಸ್ ಅಂದ್ರೆ ಬೇರೆ ಬೇರೆ ರೀತಿಯ ನಾಮಪದಗಳು ಯಾವುವು, ಮೇನ್ ಆಗಿರುವಂತಹ ನಾಮಪದಗಳು ಯಾವುವು ಅನ್ನೋದನ್ನು ಕೂಡ ಇವತ್ತು ತಿಳ್ಕೊಳ್ಳೋಣ. ಸೊ ನಾಮಪದಗಳು ಅಂದ್ರೆ ಏನು ಅನ್ನೋ ಡೆಫಿನೇಷನ್ ನೋಡೋದಾದ್ರೆ, ಅ ನೌನ್ ಈಸ್ ಅ ಪಾರ್ಟ್ ಆಫ್ ಸ್ಪೀಚ್ ದಟ್ ಈಸ್ ಯೂಸ್ಡ್ ಟು ನೇಮ್ ಅ ಪರ್ಸನ್, ಅ ಪ್ಲೇಸ್, ಆನ್ ಅನಿಮಲ್ ಆರ್ ಅ ಥಿಂಗ್. ನೌನ್ ಅನ್ನೋದು ಒಂದು ಪಾರ್ಟ್ ಆಫ್ ಸ್ಪೀಚ್. ನೌನ್ ಅನ್ನೋದು ಒಂದು ಭಾಷೆಯ ಭಾಗ. ಅದು ಒಂದು ಪರ್ಸನ್ ಆಗಿರ್ಬೋದು, ಅಂದ್ರೆ ಒಂದು ವ್ಯಕ್ತಿ ಆಗಿರ್ಬೋದು. ಅ ಪ್ಲೇಸ್ ಅಂದ್ರೆ ಒಂದು ಜಾಗ ಆಗಿರ್ಬೋದು. ಆನ್ ಅನಿಮಲ್ ಒಂದು ಪ್ರಾಣಿ ಆಗಿರ್ಬೋದು. ಆರ್ ಅ ಥಿಂಗ್ ಅಥವಾ ಒಂದು ವಸ್ತು ಆಗಿರ್ಬೋದು. ಎಕ್ಸಾಂಪಲ್ ನೋಡೋದಾದ್ರೆ, ಕಿಂಗ್ ಪರ್ಸನ್ ಅನ್ನೋದಕ್ಕೆ ಎಕ್ಸಾಂಪಲ್ ಕಿಂಗ್, ಅಥವಾ ಪರ್ಸನ್ ನೇಮ್ ಹೇಳೋದಾದ್ರೆ ರಾಜು. ಒಂದು ಪ್ಲೇಸ್ ಹೆಸರು ಹೇಳೋದಾದ್ರೆ ಚೆನ್ನೈ. ಒಂದು ಅನಿಮಲ್ ಹೆಸರು ಜಿರಾಫೆ, ಅಥವಾ ಒಂದು ಥಿಂಗ್ ಅನ್ನೋದಾದ್ರೆ ಫ್ಯಾನ್. ಇವುಗಳನ್ನೆಲ್ಲ ನಾವು ಈಸಿಯಾಗಿ ನೌನ್ಸ್ ಅಥವಾ ನಾಮಪದಗಳು ಅಂತ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಆದ್ರೆ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಆಶಾ ಇಸ್ ಮೈ ಫ್ರೆಂಡ್. ಈ ಸೆಂಟೆನ್ಸ್ ನೋಡಿದಾಗ ಇದರಲ್ಲಿ ಬರುವ ನೌನ್ ಯಾವುದಂದ್ರೆ ನಾವು ಈಸಿಯಾಗಿ ಹೇಳ್ತೀವಿ ಆಶಾ. ಬಟ್ ಇದರಲ್ಲಿ ಫ್ರೆಂಡ್ ಕೂಡ ಒಂದು ನಾಮಪದ ಅಥವಾ ನೌನ್. ಅದು ಯಾವ ರೀತಿಯ ನಾಮಪದ ಅಥವಾ ಯಾವ ರೀತಿಯ ನೌನ್ ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ನಾನು ಆಲ್ರೆಡಿ ಹೇಳಿದೆ, ನೌನ್ಸ್ ಅಲ್ಲಿ ಹಲವಾರು ಕೈಂಡ್ಸ್ ಆಫ್ ನೌನ್ಸ್ ಇದೆ. ಪ್ರಾಪರ್ ನೌನ್, ಕಾಮನ್ ನೌನ್, ಕಲೆಕ್ಟಿವ್ ನೌನ್. ಈ 3 ನೌನ್ಸ್ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಮೊದಲನೇದಾಗಿ ಪ್ರಾಪರ್ ನೌನ್ ಅಂದ್ರೆ ಏನು ಅಂತ ನೋಡೋಣ. ಪ್ರಾಪರ್ ನೌನ್ ಅಂದ್ರೆ ಒಂದು ಸ್ಪೆಸಿಫಿಕ್ ಆದ ಹೆಸರು ಒಂದು ಪರ್ಸನಿಗೆ ಅಥವಾ ಒಂದು ಪ್ಲೇಸಿಗೆ, ಒಂದು ಅನಿಮಲ್ಗೆ ಅಥವಾ ಒಂದು ವಸ್ತುವಿಗೆ ಕೊಡುವಂತಹ ಹೆಸರು. ಎಕ್ಸಾಂಪಲ್, ಒಂದು ಸೆಂಟೆನ್ಸ್, ಶಿ ಈಸ್ ಶ್ರುತಿ. ಇಲ್ಲಿ ಶ್ರುತಿ ಅನ್ನೋದು ಒಂದು ಪರ್ಸನ್ ಹೆಸರು. ಸೊ ಸ್ಪೆಸಿಫಿಕ್ ಆಗಿ ಶ್ರುತಿ ಅಂತ ಕೊಟ್ಟಿದೀವಲ್ಲ, ಅದು ನೌನ್. ಅಥವಾ ಎಕ್ಸಾಂಪಲ್ ಹೇಳೋದಾದ್ರೆ ಡೆಲ್ಲಿ, ಅದೊಂದು ಪ್ಲೇಸ್ ಹೆಸರು ಪರ್ಟಿಕ್ಯುಲರ್ ಆಗಿ. ರಾಕಿ ದ ಡಾಗ್, ರಾಕಿ ಅನ್ನೋ ಹೆಸರು ಒಂದು ನಾಯಿಗೆ ನಾವು ಕೊಟ್ಟಿರುವಂತದ್ದು. ಸೋನಿ ಮೊಬೈಲ್ಗೆ ಕೊಟ್ಟಿರುವ ಒಂದು ಪರ್ಟಿಕ್ಯುಲರ್ ಹೆಸರು ಸೋನಿ. ಇವುಗಳನ್ನು ನಾವು ಪ್ರಾಪರ್ ನೌನ್ ಅಂತ ಹೇಳ್ತೀವಿ. ಅ ಸ್ಪೆಷಲ್ ನೇಮ್ ಗಿವನ್ ಟು ಸ್ಪೆಸಿಫಿಕ್ ಪರ್ಸನ್, ಪ್ಲೇಸ್, ಅನಿಮಲ್ ಅಂಡ್ ಥಿಂಗ್ ಇಸ್ ಕಾಲ್ಡ್ ಪ್ರಾಪರ್ ನೌನ್. ನೆಕ್ಸ್ಟ್, ಈ ಪ್ರಾಪರ್ ನೌನ್ ಅಲ್ಲಿ ಪ್ಲೂರಲ್ ಫಾರ್ಮ್ಸ್ ಇರಲ್ಲ. ನೋ ಪ್ಲೂರಲ್ ಫಾರ್ಮ್ಸ್. ಎಕ್ಸಾಂಪಲ್ ರೋಸ್ ಅಷ್ಟೇ, ರೋಸಸ್ ಅಂತ ಇರಲ್ಲ. ನೆಕ್ಸ್ಟ್, ಕಾಮನ್ ನೌನ್. ಕಾಮನ್ ನೌನ್ ಅಂದ್ರೆ ಜನರಲ್ ಆಗಿ ಹೇಳುವಂತಹ ಹೆಸರುಗಳು. ಫಾರ್ ಎಕ್ಸಾಂಪಲ್ ಸಿಟಿ, ಪೋಯೆಟ್, ಟ್ರೀ ಅಥವಾ ಪೆನ್ಸಿಲ್ ಅಂತ. ಪರ್ಟಿಕ್ಯುಲರ್ ಆಗಿ ನಾವು ಇದೇ ಸಿಟಿ ಅಂತ ಹೇಳಲ್ಲ. ಈಗ ನೋಡಿ ಎಕ್ಸಾಂಪಲ್, ಬ್ಯಾಂಗಲೋರ್ ಈಸ್ ಅ ಸಿಟಿ. ಇಲ್ಲಿ ಬ್ಯಾಂಗಲೋರ್ ಅನ್ನೋದು ಪ್ರಾಪರ್ ನೌನ್, ಅದೇ ರೀತಿ ಸಿಟಿ ಅನ್ನೋದು ಕಾಮನ್ ನೌನ್. ಒಂದು ಟ್ರೀ ಅಂತೀವಿ, ಪರ್ಟಿಕ್ಯುಲರ್ ಆಗಿ ಇದೇ ಟ್ರೀ ಅಂತ ಹೇಳಲ್ಲ, ಜಸ್ಟ್ ಟ್ರೀ ಅಂದ್ರೆ ಅದೊಂದು ಕಾಮನ್ ನೌನ್. ಅಂಡ್ ಪೆನ್ಸಿಲ್ ಅನ್ನೋದೊಂದು ಕಾಮನ್ ನೌನ್. ಪರ್ಟಿಕ್ಯುಲರ್ ಆಗಿ ಬ್ಲ್ಯಾಕ್ ಪೆನ್ಸಿಲ್, ಬ್ಲ್ಯಾಕ್ ಅಂತ ಇದ್ರೆ ದಟ್ ಈಸ್ ದ ಪ್ರಾಪರ್ ನೌನ್. ಓನ್ಲಿ ಪೆನ್ಸಿಲ್ ಅಂದ್ರೆ ದಟ್ ಈಸ್ ಕಾಮನ್ ನೌನ್. ಈ ಕಾಮನ್ ನೌನ್ ಅಲ್ಲಿ ಪ್ಲೂರಲ್ ಫಾರ್ಮ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಫ್ಲವರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕೈಂಡ್ ಆಫ್ ನೌನ್ ನಾವು ಹೇಳ್ತಿರೋದು ಕಲೆಕ್ಟಿವ್ ನೌನ್. ಇಲ್ಲಿ ಕಲೆಕ್ಟಿವ್ ನೌನ್ ಅಂದ್ರೆ ಒಂದು ಸಮೂಹಕ್ಕೆ ಕೊಡುವಂತಹ ಹೆಸರು. ಅಂದ್ರೆ ಒಂದು ಗ್ರೂಪ್ ಆಫ್ ಪೀಪಲ್ ಇರ್ಬೋದು, ಅಥವಾ ಗ್ರೂಪ್ ಆಫ್ ಥಿಂಗ್ಸ್ ಇರ್ಬೋದು, ಅಥವಾ ಗ್ರೂಪ್ ಆಫ್ ಅನಿಮಲ್ಸ್ ಗೆ ಕೊಡುವಂತಹ ಒಂದು ಹೆಸರು ನಾವು ಕಲೆಕ್ಟಿವ್ ನೌನ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಸಮೂಹ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಆ ಕ್ಲಾಸ್ ಆಫ್ ಸ್ಟೂಡೆಂಟ್ಗಳ ಸಮೂಹವನ್ನು ನಾವು ಕ್ಲಾಸ್ ಅಂತ ಹೇಳ್ತೀವಿ. ಇಲ್ಲಿ ಕ್ಲಾಸ್ ಅನ್ನೋದು ಕಲೆಕ್ಟಿವ್ ನೌನ್. ಆ ಬಂಚ್ ಆಫ್ ಗ್ರೇಪ್ಸ್, ಬಂಚ್ ಅನ್ನೋದು ಇಲ್ಲಿ ಕಲೆಕ್ಟಿವ್ ನೌನ್. ನೆಕ್ಸ್ಟ್, ಪಾರ್ಟಿ ಅಥವಾ ಹರ್ಡ್, ಈ ರೀತಿಯಾಗಿ ನಾವು ಕಲೆಕ್ಟಿವ್ ನೌನ್ ನ ಹೇಳ್ತೀವಿ. ಈ ಕಲೆಕ್ಟಿವ್ ನೌನ್ ನಲ್ಲಿ ಪ್ಲೂರಲ್ ಫಾರ್ಮ್ಸ್ ಇರುತ್ತೆ. ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗೋದಕ್ಕೆ ಒಂದಷ್ಟು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಜಾನ್ವಿ ಈಸ್ ಮೈ ಕಸಿನ್. ಇಲ್ಲಿ ಜಾನ್ವಿ ಅನ್ನೋದು ನೌನ್, ಅದೇ ರೀತಿ ಕಸಿನ್ ಕೂಡ ನೌನ್. ಜಾನ್ವಿ ಅನ್ನೋದು ಪ್ರಾಪರ್ ನೌನ್, ಕಸಿನ್ ಅನ್ನೋದು ಕಾಮನ್ ನೌನ್. ನೆಕ್ಸ್ಟ್, ಐ ಲೈಕ್ ದೀಸ್ ಬ್ಯೂಟಿಫುಲ್ ಫ್ಲವರ್ಸ್. ನಾನು ಈ ಸುಂದರವಾದ ಹೂಗಳನ್ನ ಇಷ್ಟಪಡ್ತೀನಿ. ಇಲ್ಲಿ ಫ್ಲವರ್ಸ್ ಅನ್ನೋದು ಕಾಮನ್ ನೌನ್. ಶಿ ಪ್ಲೇಡ್ ವಿತ್ ಹರ್ ಬ್ರದರ್. ಅವಳು ಅವಳ ಸಹೋದರನ ಜೊತೆ ಆಡಿದ್ಲು. ಇಲ್ಲಿ ಬ್ರದರ್ ಅನ್ನೋದು ಒಂದು ನೌನ್, ಅದು ಕಾಮನ್ ನೌನ್.
ವಿ ಸಾ ಮೆನಿ ಅನಿಮಲ್ಸ್ ಎಟ್ ದ ಝೂ. ಇಲ್ಲಿ ಅನಿಮಲ್ಸ್ ಅನ್ನೋದು ಕಾಮನ್ ನೌನ್, ಅದೇ ರೀತಿ ಝೂ ಅನ್ನೋದು ಕೂಡ ಕಾಮನ್ ನೌನ್. ದೇರ್ ಆರ್ ನೋ ಪೆನ್ಸ್ ಇನ್ ದಿ ಬಾಕ್ಸ್. ಪೆನ್ಸ್ ಅನ್ನೋದು ಇಲ್ಲಿ ಕಾಮನ್ ನೌನ್, ಅದೇ ರೀತಿ ಬಾಕ್ಸ್ ಅನ್ನೋದು ಕೂಡ ಕಾಮನ್ ನೌನ್. ದ ಸನ್ ಶೈನ್ಸ್ ಬ್ರೈಟ್ಲಿ. ಇಲ್ಲಿ ಸನ್ ಅನ್ನೋದು ಪ್ರಾಪರ್ ನೌನ್. ನೆಕ್ಸ್ಟ್ ಕೆಲವೊಂದು ಎಕ್ಸಾಂಪಲ್ ಫಾರ್ ಕಲೆಕ್ಟಿವ್ ನೌನ್ಗೆ ನೋಡೋದಾದ್ರೆ, ಆ ಬಕೆಟ್ ಆಫ್ ಫ್ಲವರ್ಸ್. ಫ್ಲವರ್ಸ್ ಇದು ಒಂದು ಸಮೂಹನ ನಾವು ಬಕೆಟ್ ಅನ್ನೋ ಒಂದು ಕಲೆಕ್ಟಿವ್ ನೌನಿಂದ ಕರಿತೀವಿ. ನೆಕ್ಸ್ಟ್ ಅ ಟ್ರೋಪ್ ಆಫ್ ಡ್ಯಾನ್ಸಸ್, ಅ ಪ್ರೈಡ್ ಆಫ್ ಲಯನ್ಸ್. ಲಯನ್ಸ್ಗಳ ಒಂದು ಗುಂಪನ್ನು ನಾವು ಪ್ರೈಡ್ ಅನ್ನೋ ಒಂದು ಕಲೆಕ್ಟಿವ್ ನೌನಿಂದ ಹೇಳ್ತೀವಿ. ಅ ಕ್ಲಾಸ್ ಆಫ್ ಸ್ಟೂಡೆಂಟ್ಸ್, ಅ ಬಂಚ್ ಆಫ್ ಕೀಸ್. ಐ ಹೋಪ್ ನಿಮಗೆ ನೌನ್ಸ್ ಬಗ್ಗೆ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಮುಂದಿನ ಕ್ಲಾಸಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.